ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಮಗೆ ಗೆಲುವು ಸಿಗಬೇಕು ಅಂದ್ರೆ, ಶಿವಗಾಮಿನ ಮುಗಿಸ್ಬೇಕು ಅಂದ್ರೆ ಅವರಿಬ್ಬರಿಗೆ ಪವರ್ ಇರಬಾರ್ದು. ಆ ಪವರ್ ಇರಬಾರ್ದು ಅಂದ್ರೆ ಶಾಂಭವಿ ಆತ್ಮಕ್ಕೆ, ಶಾಂಭವಿ ದೇವಿಗೆ ದಿಗ್ಬಂಧನ ಮಾಡಬೇಕು. ಆ ದಿಗ್ಬಂಧನ ಮಾಡೋಕ್ಕೆ ಇದು ಸರಿಯಾದ ಸಮಯ ಆದಿ. ಯಾಕೆ ಗೊತ್ತಾ? ಶಿವಗಾಮಿ ಶಾಂಭವಿ ದೇವಿಗೆ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದಾಳೆ. ಆದರೆ ಆ ದೇವಸ್ಥಾನದ ಕಾರ್ಯ ಇನ್ನೂ ಮುಗಿದಿಲ್ಲ. ಅಂದರೆ ಆ ವಿಗ್ರಹ ಇನ್ನೂ ಹಾಗೇ ಇದೆ, ಅದರ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ. ಆ ವಿಗ್ರಹಕ್ಕೆ ಪವರ್ ಇರಲ್ಲ. ಅಂದರೆ ದೇವಿಗೂ ಪವರ್ ಇರಲ್ಲ. ಅವಳ ದಿಗ್ಬಂಧನ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ ಆದಿ. ಆದಿ ಮಾತಾಡಕ್ಕೆ ಆಗಲ್ಲ. ಹೇಗ್ ಮಂತ್ರ ಹೇಳ್ತಾನೆ, ಹೇಗ್ ದಿಗ್ಬಂಧನ ಮಾಡ್ತಾನೆ? ಅದಕ್ಕೆ ನಾನಿದ್ದೀನಲ್ವಾ, ಆದಿ ಮಂತ್ರ ಬರ್ಕೊಟ್ರೆ ಸಾಕು. ಅದನ್ನ ಅಭ್ಯಾಸ ಮಾಡಿ ಸರಿಯಾಗಿ ಉಚ್ಚಾರಣೆ ಮಾಡ್ತೀನಿ. ದಿಗ್ಬಂಧನ ಆರಾಮಾಗಿ ಮಾಡಬಹುದಲ್ವಾ? ಆತ್ಮನ ಬಂಧಿಸೋದು ಸುಲಭ, ದೇವಿನ ಬಂಧಿಸೋದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೂ ನನ್ನ ಹತ್ರ ಮಂತ್ರ ಇದೆ. ಮೊದಲೇ ಒಂದ್ಸಲ ದೇವಿನ ಬಂಧಿಸಿದ್ದೀನಿ.